ತುಂಬ ಜನ ಕೆಟ್ಟವರೆಲ್ಲ ಶ್ರೀಮಂತರಾಗಿದ್ದಾರೆ. ಹ್ಮ್. ತುಂಬ ಜನ ಹೇಗೇಗೋ ಇರ್ತಾರೆ ಅವರು, ತಲೆ ಹೊಡೆದೋ ಹೇಗೋ, ನನ್ನ ಪದ ಬಳಕೆ ಮಾಡಬಾರ್ದು, ಬಟ್ ಆದರೂ ಅವರು ಶ್ರೀಮಂತರಾಗಿದ್ದಾರೆ. ಬಟ್ ಆ ಶ್ರೀಮಂತರೆಲ್ಲ ಸತ್ಯಲೋಕದ ತನಕ ಬರ್ತಾರಾ? ದಟ್ಸ್ ಅ ಕ್ವೆಶನ್ ಟು ಆಸ್ಕ್. ಐ ಮೀನ್ ಐ ಡೋಂಟ್ ಥಿಂಕ್ ದೇ ವಿಲ್ ಕಮ್. ಅವ್ರು ಬರಲ್ಲ. ಬಟ್ ಡೆಫಿನೆಟಾಗಿ ಅವರು ಕೆಳಲೋಕಕ್ಕೆ, ಕೆಳ ದರ್ಜೆಯ ಲೋಕಕ್ಕೆ ಹೋಗ್ತಾರೆ. ಬಟ್ ನ್ಯಾಯವಾಗಿ ಸಂಪಾದನೆ ಮಾಡಿ ಶ್ರೀಮಂತರಾಗದೆ ಬಡವರಾಗಿಯೇ ಇದ್ದರೂ ಅಂಥವರು ಸತ್ಯಲೋಕಕ್ಕೆ ಹೋಗಲ್ಲ, ಸ್ವರ್ಗಕ್ಕೆ ಹೋಗಲ್ಲ. ಸೊ ಬರೀ ಒಳ್ಳೆಯವರಾಗಿದ್ದರೆ ಮಾತ್ರ ಸಾಲದು, ಶ್ರೀಮಂತರಾಗೋದು ನಮ್ಮ ಹಕ್ಕು, ಜವಾಬ್ದಾರಿ ಗೊತ್ತಿರಬೇಕು. ಸೊ ಪ್ರತಿ ಸಲ ನಾನು ಹೇಳ್ತಾ ಇರ್ತೇನೆ ಇದನ್ನು. ಈಗ ನಾನು ಒಂದು ತಂದೆ ಅಥವಾ ತಾಯಿ, ನಿಮ್ಮ ಮನೆಗಳಲ್ಲಿ ಸರ್ವೇ ಸಾಮಾನ್ಯ ನಮಗೂ ತಂದೆ ತಾಯಿ ಇದ್ದಾರೆ. ಸೊ ಯಾರಾದರೂ ಎಷ್ಟು ಸಲ ಹೇಳಿದ್ದೀನಿ ನಾನು, ಕಣ್ಣು, ಕಿವಿ, ಬಾಯಿ, ಮೂಗು, ಕೈ, ಕಾಲು ಇವೆಲ್ಲವೂ ನೆಟ್ಟಿಗಿರೋರು ಯಾಕೆ ಶ್ರೀಮಂತರಾಗಬಾರ್ದು ರೀ? ಯಾಕ್ರೆ ಆಗಬಾರ್ದು? ಒಂದು ವೇಳೆ ಆಗದೇ ಇದ್ದರೆ ಅಲ್ವ ರೀ ಅವ್ರಿಗೆ, ಅಂಥವ್ರಿಗೆ ಶಿಕ್ಷೆ ಕೊಡಬೇಕಾಗಿರೋವಂಥದ್ದು, ಅಂಥವ್ರಿಗೆ ಕರ್ಮ ಬರೋ ಅಂಥದ್ದು. ಸೊ ಹಾಗಾಗಿ ಯಾರೆಲ್ಲ ಶ್ರೀಮಂತರಾಗಲ್ಲೋ ಅವ್ರಿಗೆಲ್ಲ ದೊಡ್ಡ ದೊಡ್ಡ ಕರ್ಮಗಳು ಬರುತ್ತೆ. ಅವ್ರು ನಿಜವಾಗಲೂ ನಾನು ಹೇಳ್ತಿದ್ದೀನಿ, ಮತ್ತೆ ಹೇಳ್ತಿದ್ದೀನಿ, ಅವರ ಸ್ವರ್ಗಕ್ಕೆ ಹೋಗೋದಿಲ್ಲ, ಸತ್ಯಲೋಕಕ್ಕೆ ಹೋಗೋದಿಲ್ಲ, ಅವರು ಪಾತಾಳ ಲೋಕಕ್ಕೆ ಹೋಗುವಂಥದ್ದು. ಅವರಿಗೆ ಶಿಕ್ಷೆ ಆಗುತ್ತೆ. ನಾನು ಹೇಳ್ತಿರೋದು ಎಲ್ಲ ಬಡವರಿಗೂ ಶಿಕ್ಷೆ ಆಗುತ್ತೆ. ಶ್ರೀಮಂತರಾಗುವ ಹಕ್ಕು ಇದ್ದು, ನಿಮಗೆ ಆಗುವಂಥ ಒಂದು ಎಲ್ಲ ಫೆಸಿಲಿಟೀಸ್ ಇದ್ದು, ಅವಕಾಶಗಳಿದ್ದು ನೀವು ಬಡವರಾಗಿಯೇ ಉಳ್ಕೊಂಡ್ರೆ ಖಂಡಿತವಾಗಿಯೂ ನಾವು ಸ್ವರ್ಗ ಲೋಕಕ್ಕೆ ಹೋಗೋದಿಲ್ಲ.